ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಯಾಂತಹ ಸೀರೆಗಳನ್ನು ನಾವು ಕೊಂಡ್ಕೊಳ್ಳೇಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಎಸ್, ಒಬ್ವಿಯಸ್ಲಿ ಹೆಣ್ಮಕ್ಳು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸ್ಯಾರಿ ಕ್ರೇಜ್ ಇದ್ದೇ ಇರುತ್ತೆ. ಸ್ಯಾರಿ ಕ್ರೇಜ್ ನಮಗಿಲ್ಲ ಅನ್ನೋವಂಥ ಹೆಣ್ಮಕ್ಳು ಯಾರಿದ್ದಾರೆ ಹೇಳಿ ನೋಡೋಣ ಅಲ್ವಾ. ನಾವು ಸ್ಯಾರಿ ವೇರ್ ಮಾಡ್ತೀವೋ ಇಲ್ವೋ, ಬಟ್ ಸ್ಯಾರಿ ಕಲೆಕ್ಷನ್ಸ್ ಅಂತೂ ನಮಗೆ ಸ್ಯಾರೀಸ್ ಬೇಕೇ ಬೇಕು ಅಂತ ಕೊಂಡ್ಕೊಳ್ಳೋಂಥ ಹೆಣ್ಮಕ್ಳೇ ಜಾಸ್ತಿ. ನಾನು ಕೂಡ ರೇರ್ಲಿನೇ ಸ್ಯಾರಿ ವೇರ್ ಮಾಡೋದು, ಬಟ್ ನನಗಂತೂ ಸ್ಯಾರಿ ಬೈ ಮಾಡಬೇಕು, ಸ್ಯಾರಿ ಶಾಪಿಂಗ್ ಮಾಡಬೇಕು ಅನ್ನೋ ಕ್ರೇಜ್ ತುಂಬಾ ಇದೆ. ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿಯ ಕ್ರೇಜ್ ಇದೆಯಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಸ್ಯಾರಿ ಉಟ್ಕೊಳ್ಳೋದು ತುಂಬ ರೇರ್, ಆದರೂ ಕೂಡ ಸ್ಯಾರಿ ಕಲೆಕ್ಷನ್ಸ್ ತುಂಬ ಇದೆ. ಸ್ಯಾರಿ ಶಾಪಿಂಗ್ ಕೂಡ ತುಂಬ ಆಗಿನಾಗಿ ಹೋಗ್ತಾ ಇರ್ತೀವಿ ಅಂತ ಆ ಒಂದು ಹುಚ್ಚು ಯಾರಿಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಓಕೆ, ಸೊ ಸ್ಯಾರಿ ಕೊಂಡ್ಕೊಳ್ತೀವಿ, ಎಸ್ ಆಬ್ವಿಯಸ್ಲಿ ರೇರ್ಲಿ ವೇರ್ ಮಾಡ್ತೀವಿ, ಬಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಎಷ್ಟು ಮಟ್ಟಿಗೆ ಇದು ಸಮಂಜಸ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಸ್ಯಾರಿ ರೇರ್ಲಿ ಯೂಸ್ ಮಾಡುವಂಥ ಹೆಣ್ಮಕ್ಳು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಯಾರೀಸ್ನ ಕೊಂಡ್ಕೋಬಾರ್ದು. ಎಸ್, ನಮಗೆ ಮದುವೆ ಇದೆ, ತುಂಬ ಹತ್ತಿರದಲ್ಲೇ ಮದುವೆ ಇದೆ ಅಂತ ಅನ್ನೋರು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೇ ಸಲ ಆ ಸ್ಯಾರಿ ಉಟ್ಕೋತೀವಿ ಅಷ್ಟೇ. ಬಟ್ ಆ ಒಂದು ಸ್ಯಾರೀಸ್ನೇ ಒಂದೇ ಸಲ ಉಟ್ಕೊಳ್ಳೋದಕ್ಕಿಂತಲೂ ಅದ್ರ ಬದಲಾಗಿ ನೀವು ಆ ಒಂದು ಸ್ಯಾರಿನ ಅಟ್ಲೀಸ್ಟ್ 4 to 5 ಟೈಮ್ಸ್, ಅಟ್ಲೀಸ್ಟ್ ವಿತಿನ್ 10 ಟೈಮ್ಸ್ ಉಟ್ಕೊಂಡ್ರು ಕೂಡ ಆ ಒಂದು ಹಾಕಿರೋಂಥ ಇನ್ವೆಸ್ಟ್ಮೆಂಟ್ ಪೈಸಾ ವಸೂಲ್ ಅನ್ನೋವಂಥ ಒಂದು ಕಾನ್ಸೆಪ್ಟ್, ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಬಟ್ ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕೇವಲ ಒಂದೇ ಸರಿ ಉಟ್ಟಿರ್ತೀವಿ, ಎರಡೇ ಸಲ ನಾವು ಉಟ್ಟಿರೋದು ಅಂತ ನಾವೇ ಎಷ್ಟೋ ಬಾರಿ ನಮ್ಮ ಮನಸ್ಸಲ್ಲಿ ನಾವೇ ಹೇಳ್ಕೊತೀವಿ, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಹೇಳ್ಕೊತ ಬರ್ತಾ ಇರ್ತೀವಿ. ಸೊ ಆದಷ್ಟು ಸ್ವಲ್ಪ ಸ್ಯಾರಿ ಮೇಲಿನ ಇನ್ವೆಸ್ಟ್ಮೆಂಟ್ ಕಂಟ್ರೋಲಲ್ಲೇ ಇರಲಿ. ಈ ಒಂದು ಕಾನ್ಸೆಪ್ಟ್, ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ಸ್ಯಾರಿನ ನಾವು ಮಾರಿಬಿಟ್ಟು ಅಥವಾ ಏನಾದರೂ ಅದನ್ನ ಗಿರ್ವಿ ಇಟ್ಟು ನಾವು ದುಡ್ಡನ್ನು ಪಡ್ಕೊಳ್ಳೋಕ್ಕಾಗಲ್ಲ ಅದರಿಂದ. ಸೊ ಸ್ಯಾರಿ ಕಷ್ಟಗಳಿಗೆ ಬರಲ್ಲ. ಮೈಸೂರು ಸಿಲ್ಕ್ ಬಗ್ಗೆ ಹೇಳ್ತಾರೆ, ಬಟ್ ಮೈಸೂರು ಸಿಲ್ಕ್ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಆಬ್ವಿಯಸ್ಲಿ ಸ್ಯಾರಿನ ಪರ್ಚೇಸ್ ಮಾಡ್ತಿದ್ವಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇನ್ನು ನೀವು ಕೊಂಡ್ಕೊಳ್ಳೇಬೇಕು, ಯಾವ ಸಾರಿ ಕೊಂಡ್ಕೋಬಾರ್ದು, ಯಾವ ಸಾರಿ ಕೊಂಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಬಗ್ಗೆ ಮಾತಾಡ್ತಾ ಇರೋದು. ಸ್ಯಾರೀಸ್ ಈಗ ನೀವು ಡೈಲಿ ವೇರ್, ನಾನು ಡೈಲಿ ವೇರ್ ಸ್ಯಾರೀಸ್ನ ನಾವು ಆಫೀಸ್ ಗೋಯಿಂಗ್ ವಿಮೆನ್ ಆಗಿರ್ಬೋದು, ಅಥವಾ ಲೆಕ್ಚರರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಡೈಲಿ ಕಾನ್ಸೆಪ್ಟ್ ಮೇಲೆ, ಡೈಲಿ ಬೇಸಿಸ್ ಮೇಲೆ ನಮಗೆ ನಾವು ಯೂಸ್ ಮಾಡಲೇಬೇಕು. ಸೊ ಅಂಥವರು ನೀವು ಈಸಿ ಟು ಡ್ರೇಪ್ ಸ್ಯಾರೀಸ್ನೇ ಕೊಂಡ್ಕೋಬೇಕು. ವಿತಿನ್ ದ ಬಜೆಟ್ ಯೂಸ್ ಮಾಡಬೇಕು. ಆ ಸ್ಯಾರೀಸ್ನ ವಿತಿನ್ ದ ಬಜೆಟ್ ನೀವು ಪರ್ಚೇಸ್ ಮಾಡಿಕೊಂಡು ಅದನ್ನ ಯೂಸ್ ಮಾಡೋದು ತುಂಬಾ ಅದು ಒಳ್ಳೆಯದು. ಅದು ಐರನ್ ಫ್ರೀ, ಅಂದರೆ ಐರನ್ ಮಾಡಲೇಬೇಕಪ್ಪ ಅನ್ನೋಂಥ ಸ್ಯಾರೀಸ್ ಬೇಡ, ಆ ಒಂದು ಫ್ಯಾಬ್ರಿಕ್ ಸ್ಯಾರೀಸ್ ಬೇಡ. ಆದಷ್ಟು ನೀವು ಜಾರ್ಜೆಟ್ ಸ್ಯಾರೀಸ್ನ ಯೂಸ್ ಮಾಡಿ, ಅದಕ್ಕೆ ಐರನ್ ಬೇಕಾಗಿರಲ್ಲ. ಜಸ್ಟ್ ಅದನ್ನ ಆರಾಮಾಗಿ ಯೂಸ್ ಮಾಡ್ಬೋದು, ಆರಾಮಾಗಿ ಅದನ್ನ ವಾಶ್ ಮಾಡಿ ಜಸ್ಟ್ ಬೇಗನೆ ಅದು ಡ್ರೈ ಆಗುತ್ತೆ. ವಿತೌಟ್ ಐರನ್ ನೀವು ಅದನ್ನ ವೇರ್ ಮಾಡ್ಕೊಂಡ್ಬಿಡ್ಬೋದು ಡೈಲಿ ಬೇಸಿಸ್ ಮೇಲೆ, ಹಾಗೂ ಲಾಂಗ್ ಲಾಸ್ಟಿಂಗ್ ಯೂಸ್ ಮಾಡ್ಬೋದು ಜಾರ್ಜೆಟ್ ಫ್ಯಾಬ್ರಿಕ್ಸ್. ಇನ್ನು ಕೊಂಡ್ಕೋಬಾರ್ದು ಅನ್ನೋಂತಹ ಸ್ಯಾರೀಸ್ ಕಾಟನ್ ಸ್ಯಾರೀಸ್. ಅದಕ್ಕೆ ಏನು ಗಂಜಿ ಹಾಕ್ತವೆ ತುಂಬ. ಅದು ಏನಂದರೆ ಕಾಟನ್ ಸ್ಯಾರೀಸ್ ಕೆಲವು ಆಗುತ್ತೆ ಅಂದರೆ ಕಾಟನ್ ಸ್ಯಾರೀಸ್ ತುಂಬ ಮೇಂಟೆನೆನ್ಸ್ ಜಾಸ್ತಿ ಅದಕ್ಕೆ. ಎಸ್, ನಾವು ಆಫೀಸ್ ಗೋಯಿಂಗ್ ವಿಮೆನ್, ನಮಗೆ ಕಾಟನ್ ಸ್ಯಾರಿ ತುಂಬ ಲುಕ್ ಚೆನ್ನಾಗಿ ಕಾಣುತ್ತೆ ಅನ್ನೋಂಥ ಕಾನ್ಸೆಪ್ಟ್ ಇರುತ್ತೆ, ಒಪ್ಕೋತೀನಿ. ಬಟ್ ಆಫ್ಟರ್ ವೇರ್ ಏನು ವಾಶ್ ಮಾಡ್ತೀವಲ್ಲ, ಅದು ನೆಲ ಒರೆಸೋ ಬಟ್ಟೆಕ್ಕಿಂತ ತುಂಬಾ ಕೆಟ್ಟದಾಗಿ ಕಾಣ್ತಾ ಇರುತ್ತೆ. ಸೊ ಅಂಥ ಸ್ಯಾರೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಅದನ್ನ ಮೇಂಟೆನೆನ್ಸ್ ಮಾಡೋದು ತುಂಬಾ ಹೆಕ್ಟಿಕ್. ಅದು ವರ್ಕಿಂಗ್ ವುಮೆನ್ಗೆ ತುಂಬಾ ಕಷ್ಟ ಮೇಂಟೈನ್ ಮಾಡೋದು. ನಿಮಗೆ ಕಾಟನ್ ಸ್ಯಾರೀಸ್ ಬೇಕೇ ಬೇಕು ಅಂದರೆ ಮಲ್ಮಲ್ ಸ್ಯಾರೀಸ್ಗೆ ಹೋಗಿ ಅದನ್ನ ಮೇಂಟೆನ್ಸ್ ಮಾಡೋದು ತುಂಬಾ ಸುಲಭ, ಹಾಗೂ ತುಂಬ ಚೆನ್ನಾಗಿ ಔಟ್ಲುಕ್ ಕೂಡ ಚೆನ್ನಾಗಿ ಮಾಡುತ್ತೆ, ಆ್ಯಂಡ್ ತುಂಬಾ ಈಸಿಯಾಗೂ ಕೂಡ ಡ್ರೇಪ್ ಆಗುತ್ತೆ. ಸೊ ಮಲ್ಮಲ್ ಸ್ಯಾರೀಸ್ನ ಯೂಸ್ ಮಾಡೋದು ತುಂಬಾ ಬೆಸ್ಟ್. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ತುಂಬಾ ವರ್ತ್ ಅಂತ ನಾನು ಅನ್ಕೋತೀನಿ. ಇನ್ನು ಇತ್ತೀಚೆಗೆ ರೆಡಿ ಟು ಪ್ಲೀಟ್ ಸ್ಯಾರೀಸ್ ಸಿಗುತ್ತೆ. ಈಗೊಂದು 2 to 3 years ಬ್ಯಾಕ್ ಪ್ಲೀಟ್ ಸ್ಯಾರೀಸ್, ರೆಡಿ ಟು ಪ್ಲೀಟ್ ಅಂದರೆ ನೆರಿಗೆ ರೆಡಿ ಇರೋಂಥ ಸ್ಯಾರೀಸ್ ತುಂಬಾ ಚಾಲ್ತಿರಿತ್ತು. ಬಟ್ ಈಗ ಅದು ಇಲ್ಲ. ಅಂಥ ಒಂದು ಸ್ಯಾರೀಸ್ನ ನೀವು ಈಗಲೂ ಆನ್ಲೈನಲ್ಲಿ ಸಿಗುತ್ತೆ. ಅಂತಹ ಸ್ಯಾರೀಸ್ನ ನೀವು ಕೊಂಡ್ಕೋಬೇಡಿ, ಅದು ಯಾವಾಗಲೂ ಚಾಲ್ತಿಯಲ್ಲಿರುವಂಥ ಸ್ಯಾರೀಸ್ ಅಲ್ಲ. ಇನ್ನು ರೆಡಿ ಟು ವೇರ್ ಸ್ಯಾರೀಸ್ ಸಿಗುತ್ತೆ. ಆ ರೆಡಿ ಟು ವೇರ್ ಸ್ಯಾರೀಸ್ ಯಾವ ರೀತಿ ಅಂದರೆ, ಅದು ಖಂಡಿತವಾಗಿಯೂ ಚೆನ್ನಾಗಿ ಕಾಣಲ್ಲ, ಅದು ಕಂಫರ್ಟಬಲ್ ಅಲ್ಲ, ಫಿಟ್ಟಿಂಗ್ ಚೆನ್ನಾಗಿ ಕುತ್ಕೊಳ್ಳಲ್ಲ. ನಮಗೆ ಸೊಂಟದ ಭಾಗ ಏನಿರುತ್ತೆ ಅಲ್ಲಿ ಫಿಟ್ಟಿಂಗ್ ಖಂಡಿತವಾಗಿಯೂ ಚೆನ್ನಾಗಿರಲ್ಲ, ಅದು ಸೇಫ್ಟಿ ಅಂತ ಅನಿಸಲ್ಲ. ಇನ್ನು ಸ್ವಲ್ಪ ಶಾರ್ಟ್ ಇರೋರಿಗಂತೂ ತುಂಬಾ ಕೆಟ್ಟದಾಗಿ ಕಾಣ್ತದ್ದು, ಯಾಕಂದರೆ ಏಜಿಗೆ ತಕ್ಕಂತೆ ಅದು ರೆಡಿ ಇರಲ್ಲ, ರೆಡಿ ಟು ವೇರ್ ಸ್ಯಾರೀಸ್. ಸೊ ಐ ಇನ್ಸಿಸ್ಟ್, ರೆಡಿ ಟು ವೇರ್ ಸ್ಯಾರೀಸ್ ನೀವು ಕೊಂಡ್ಕೋಬೇಡಿ ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ.
ಇನ್ನು ನೀವು ಕಾಂಜೀವರಂ ರೇಷ್ಮೆ ಸೀರೆಗಳು ಕೊಂಡ್ಕೊಳ್ಳೋ ಹಾಗೆ ತುಂಬ ಜಾಸ್ತಿ ಬಾರ್ಡರ್ ಇರುವಂಥ ಅಂದರೆ ಬ್ರಾಡ್ ಬಾರ್ಡರ್ ಇರುವಂಥ ಸ್ಯಾರೀಸ್ನ ಕೊಂಡ್ಕೋಬೇಡಿ ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಹೈಟ್ ಕಡಿಮೆ ಇರೋರು ಜಾಸ್ತಿ ಬ್ರಾಡ್ ಇರೋಂಥ ಸ್ಯಾರೀಸ್ ನೀವು ಕೊಂಡ್ಕೊಂಬಿಟ್ರೆ ನಿಮ್ಮ ಹೈಟ್ ಇನ್ನೂ ಕಡಿಮೆ ಕಾಣುತ್ತೆ. ನಾನು ಸ್ವಲ್ಪ ಹೈಟ್ ನಾರ್ಮಲ್ ಲೇಡೀಸ್ ಹೈಟ್ ಅಷ್ಟಿದ್ದೀನಿ, ಜಾಸ್ತಿ ಹೈಟ್ ಇಲ್ಲ, ಜಾಸ್ತಿ ಕುಳ್ಳಕ್ಕೂ ಇಲ್ಲ, ಜಸ್ಟ್ ನಾರ್ಮಲ್ ಹೈಟ್ ಅಂದರೆ ಒಂದು 5.1 or 2 ಇದ್ದೀನಿ ಅಷ್ಟೇ ನಾನು. ಸೊ ನಾನು ಜಾಸ್ತಿ ಬ್ರಾಡ್ ಇರೋಂಥ ಸ್ಯಾರೀಸ್ ನನ್ನ ಹೈಟ್ನ ತೊಗೊಂಡ್ಬಿಟ್ರೆ ನೀವು ಇರೋದಕ್ಕೂ ನಾವು ತುಂಬ ಕುಳ್ಳು ಕಂಡುಬಿಡ್ತೀವಿ. ಯಾಕಂದರೆ ಸ್ಯಾರಿ ಹೈಲೈಟ್ ಆಗ್ತಾ ಇರುತ್ತೆ. ಕೆಲವು ಸ್ಯಾರೀಸ್ ಅಂತೂ ಫುಲ್ ಅರ್ಧಕ್ಕರ ಸ್ಯಾರೀಸ್ ಬಾರ್ಡರ್ ಇರುತ್ತೆ, ಹಾಫ್ ಆ್ಯಂಡ್ ಹಾಫ್ ಬಾರ್ಡರ್ ಇರುತ್ತೆ. ಸೊ ಅಂತಹ ಸ್ಯಾರೀಸ್ನ ಕೊಂಡ್ಕೊಂಬಿಡಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಬಾರ್ಡರ್ ಇರೋಂಥ ಸ್ಯಾರೀಸ್ ಕೊಂಡ್ಕೊಂಡ್ರೆ ನಿಮ್ಮ ಹೈಟಿಗೆ ತಕ್ಕಂತೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಪೈಸಾ ವಸೂಲು ಮಾಡ್ಕೊಳ್ಳಿ. ಹಾಗೂ ಸ್ಯಾರೀಸ್ಗಳಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನಿಮಗೆ ಧಾರಾಳವಾಗಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸ್ಬೋದು. ನಾನು ಇವತ್ತು ವೇರ್ ಮಾಡಿರೋಂಥ ಸ್ಯಾರಿ ನೀವು ನೋಡ್ಬೋದು. ಇದು ನಾನು ವಿತಿನ್ ಒಂದು 2 to 3 ಮಿನಿಟ್ಸ್ ಒಳಗೆ ಇದನ್ನ ನಾನು ವೇರ್ ಮಾಡಿಕೊಂಡ್ರೆ ಇದೊಂದು ರೀತಿ ಇದನ್ನ ಯಾವ ಫ್ಯಾಬ್ರಿಕಲ್ಲಿ ನಾನು ತುಂಬಾ ಒಂದು 2 to 3 ಮಿನಿಟ್ಸ್ ವೇರ್ ಮಾಡೋಗ್ಬಿಟ್ಟೆ. ಇದನ್ನ ಥರ ಸಿಲ್ಕ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ತೀನಿ. ಬೆಂಟೆಕ್ಸ್ ಡಿಸೈನ್ ಬಾರ್ಡರು, ಮೇಲ್ಗಡೆ ಚಿಕ್ಕ ಬಾರ್ಡರ್ ಇದೆ, ಬ್ಲೌಸ್ ಈ ರೀತಿ ಇದೆ. ಒಂದು ರೀತಿ ಸಿಲ್ಕ್ ಟೈಪ್ ಫ್ಯಾಬ್ರಿಕ್ ಇದೆ, ತುಂಬಾ ಜಾರ್ಜೆಟ್ ಸಿಲ್ಕ್ ಸ್ಯಾರಿ ಅಂತಲೇ ಅನ್ಬಹುದು. ಒಂಥರ ಶೈನಿಂಗ್ ಇದೆ, ಚೆನ್ನಾಗಿದೆ. ಇದನ್ನು ನಾನು ವೇರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ಪಾರ್ಟಿ ವೇರ್ ಇದೆ, ಆರಾಮಾಗಿ ಆಫೀಸ್ ವೇರ್, ಡೈಲಿ ವೇರ್, ಪಾರ್ಟಿ ವೇರ್, ದೇವಸ್ಥಾನಕ್ಕೆ ಎಲ್ಲ ಕಡೆನೂ ಹಾಕೊಂಡು ಹೋಗ್ಬೋದು. ದಟ್ಟು ಈಸಿ ಟು ವೆರಿ ಈಸಿ ಟು ಡ್ರೇಪ್. ಬಾಡಿಗೆ ತಕ್ಷಣವೇ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ, ದಪ್ಪ ಕಾಣಲ್ಲ, ಹರಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಹೇಳ್ತಿರೋದು ಏನಂದರೆ ಈ ರೀತಿಯ ಸ್ಯಾರೀಸ್ ಕೊಂಡ್ಕೊಳ್ಳೇಬಾರ್ದು ಅನ್ನೋ ಸ್ಯಾರೀಸ್ ತುಂಬ ಹರಡ್ಕೊಂಡು ಕೂತ್ಕೊಳ್ಳೋಂಥದ್ದು ಕೊಂಡ್ಕೋಬಾರ್ದು. ಅದರಲ್ಲೂ ಸ್ವಲ್ಪ ಹೆಲ್ದಿಯಾಗಿರೋಂಥ ಹೆಣ್ಮಕ್ಳು ತುಂಬ ಅಂದರೆ ಕಾಟನ್ ಫ್ಯಾಬ್ರಿಕ್ ತುಂಬ ಸ್ವಲ್ಪ ಹರಡ್ಕೊಂಡು ಕೂತ್ಕೊಳ್ಳುತ್ತೆ. ಎಸ್, ಅದು ತುಂಬ ಅಫಿಷಿಯಲಿ ಕಾಣುತ್ತೆ, ಬಟ್ ಮೇಂಟೆನೆನ್ಸ್ ಕಷ್ಟ, ಹಾಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ, ಏನೋ ಒಂದು ರೀತಿ ಇರ್ಸು ಮುರ್ಸು ಅಂತ ಅನಿಸುತ್ತೆ. ಅದು ಸ್ವಲ್ಪ ಕಾನ್ಷಿಯಸ್ ಇರೋಂಥ ಹೆಣ್ಮಕ್ಳಿಗೆ ಅಂತ ನನ್ನ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ ಕಾಟನ್ ಸ್ಯಾರೀಸ್ ಕಲೆಕ್ಷನ್ಸ್ ನಂದು ತುಂಬ ಕಡಿಮೆ. ಐ ಡೋಂಟ್ ಲೈಕ್ ಕಾಟನ್ ಫ್ಯಾಬ್ರಿಕ್ ಅಂತಲೇ ಹೇಳ್ಬೋದು, ಬಿಕಾಸ್ ನಾನು ಸ್ವಲ್ಪ ಹೆಲ್ದಿ ಇದ್ದೀನಿ ನೋಡಿ. ಸೊ ಈ ರೀತಿ ನೀವು ಕೊಂಡ್ಕೋಬಾರ್ದು ಅನ್ನೋ ಸ್ಯಾರೀಸ್ ಕಾಟನ್ ಸ್ಯಾರೀಸ್, ಈಸಿ ಟು ದಟ್ ಈಸ್ ರೆಡಿ ಟು ವೇರ್ ಸ್ಯಾರೀಸ್, ಪ್ಲೀಟ್ ರೆಡಿ ಇರುವಂತಹ ಸ್ಯಾರೀಸ್, ಅಗಲ ಬಾರ್ಡರ್ ಇರುವಂತಹ ಸ್ಯಾರೀಸ್ ಬೇಡ, ಯಾವ ಏಜ್ ಗ್ರೂಪ್ನವ್ರಿಗೂ ಬೇಡ ಅಂತ ಹೇಳ್ತಾ ಇದ್ದೀನಿ. ಯಂಗ್ ಗರ್ಲ್ಸ್ ಅಂದರೆ ಪುಟ್ಟ ಮಕ್ಕಳು, ಒಂದು 12 years 11 years 13 years ಮಕ್ಕಳು ಆಗಿನೋ ಸ್ಯಾರಿ ಉಡಬೇಕು ಅನ್ನೋ ಕ್ರೇಜ್ ಬಂದಿರ್ತಲ್ಲ, ಅಂತಹ ಮಕ್ಕಳಿಗೆ ಈಸಿ ಟು ವೇರ್ ಪ್ಲೀಟ್ ಸ್ಯಾರೀಸ್, ರೆಡಿ ಟು ವೇರ್ ಸ್ಯಾರೀಸ್ನ ಯೂಸ್ ಮಾಡ್ಬೋದು. ಬಟ್ ಅಬೌವ್ 25, 30, 40s, 50s ಬೇಡ. ಸೊ ಈ ರೀತಿ ಬೇಡವಾಗಿರುವಂಥ ಸ್ಯಾರೀಸ್ ಯಾವುದು ಕೊಂಡ್ಕೋಬಾರ್ದು, ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ವೇಸ್ಟ್ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನುವಂತಹ ಒಂದು ಕಾನ್ಸೆಪ್ಟ್, ಒಂದು ನಿಮಗೆ ಟಿಪ್ಸ್ನ ನಾನು ಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಯಾವ ಸ್ಯಾರೀಸ್ ಕೊಂಡ್ಕೋಬೇಕು ಅಂತ ಸ್ವಲ್ಪ ನಿಮ್ಗೆ ಹಿಂಟ್ಸ್ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ರಿಗಾರ್ಡಿಂಗ್ ನಿಮಗೆ ಏನಾದರೂ ಮತ್ತೆ ಟಿಪ್ಸ್ ಬೇಕು ಅಂತಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಅದರ ರಿಗಾರ್ಡಿಂಗ್ ಮತ್ತೆ ಇನ್ನೊಂದು ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ಕೊಂಡುಕೊಂಡಂತಹ ಸ್ಯಾರೀಸ್, ಕ್ರೇಪ್ ಸ್ಯಾರೀಸ್ ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಯಾವ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ನೋಡೋದನ್ನ ಮರಿಬೇಡಿ. ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಲಿ ನಾನು ಒಂದು ಸೂಪರ್ ಆಗಿರುವಂಥ ಹೇರ್ ಪ್ಯಾಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ, ಅದನ್ನು ಯೂಸ್ ಮಾಡಿ ಕೂಡ ನನಗೆ ಕಾಮೆಂಟಲ್ಲಿ ಬಂದು ಹೇಳಿದ್ದಾರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ. ಅದು ಯಾವುದು ಅಂತ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ನೋಡಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬೈ.